ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಬೆಂಗಳೂರಿನಲ್ಲಿ ನೆಲೆಸಿರುವ ಪ್ರಸಿದ್ಧ ದೇವಾಲಯ ಶ್ರೀ ಬನಶಂಕರಿ ಅಮ್ಮನವರ ದೇವಾಲಯ. ಈ ಅಮ್ಮನ ದರ್ಶನದಿಂದ ಎಲ್ಲ ಕಷ್ಟಗಳು ತೀರುತ್ತದೆ, ಬದುಕಿನಲ್ಲಿ ಬೆಳಕು ಹರಿಯುತ್ತದೆ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಬನಶಂಕರಿ ದೇವಿ ದೇವಾಲಯವು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ನಿರ್ಮಾಣವಾಯಿತು. ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಪುನರ್ನಿರ್ಮಿಸಿ ಭವ್ಯಗೊಳಿಸಲಾಯಿತು. ಅಮ್ಮನವರ ಪ್ರತಿಮೆ ಅತ್ಯಂತ ಶಕ್ತಿಶಾಲಿ. ತ್ರಿಶೂಲ, ಡಮರು, ಕಪಾಲ ಹಿಡಿದ ಭಯಾನಕ ರೂಪದಲ್ಲಿದ್ದರೂ ಭಕ್ತರಿಗೆ ಮಮತೆಯಿಂದ ಕರುಣೆ ಸರಿಸುತ್ತಾಳೆ. ಅಮ್ಮನ ಆರಾಧನೆಗೆ ಬನಶಂಕರಿ ಜಾತ್ರೆ ಪ್ರಸಿದ್ಧ. ವಿಶೇಷವಾಗಿ ಪುಷ್ಯ ಮಾಸದ ಪೂರ್ಣಿಮೆಯಂದು ಸಾವಿರಾರು ಜನರು ಈ ಜಾತ್ರೆಗೆ ಬರುತ್ತಾರೆ. ಇಲ್ಲಿ ನಡೆಯುವ ರಥೋತ್ಸವ ಹಾಗೂ ದೀಪೋತ್ಸವ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತವೆ. ಬನಶಂಕರಿ ಅಮ್ಮನನ್ನು ಶಕ್ತಿ ಸ್ವರೂಪಿಣಿ ಎಂದು ಕರೆಯಲಾಗುತ್ತದೆ. ಅಮ್ಮನಿಗೆ ನೈವೇದ್ಯವಾಗಿ ಸಾಮಾನ್ಯವಾಗಿ ಬೇಳೆ, ಹಣ್ಣು, ಹಾಲು, ಪಾಯಸ ನೀಡಲಾಗುತ್ತದೆ. ಆದರೆ ಇಲ್ಲಿ ಒಂದು ವಿಶೇಷವಾದ ಸಂಪ್ರದಾಯವಿದೆ. ಭಕ್ತರು ಅಮ್ಮನಿಗೆ ದೀಪೋತ್ಸವದ ಸಮಯದಲ್ಲಿ ದೀಪವನ್ನು ಹಚ್ಚುವುದು ಮಾತ್ರವಲ್ಲದೆ ಬೇಳೆ ಅಥವಾ ಹಣ್ಣು ಬದಲಾಗಿ ಅಕ್ಕಿ, ಬೇಳೆ, ತರಕಾರಿ ನೈವೇದ್ಯವನ್ನು ತಯಾರಿಸಿ ಸಮರ್ಪಿಸುತ್ತಾರೆ. ಇದರಿಂದ ಅಮ್ಮನನ್ನು ಅನ್ನಪೂರ್ಣೇಶ್ವರಿ ಎಂದು ಕರೆಯಲಾಗುತ್ತದೆ. ಅಮ್ಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ದುಷ್ಟಶಕ್ತಿ ಪ್ರಭಾವ, ಕಷ್ಟ, ಸಂಕಟ, ದಾರಿದ್ರ್ಯ ಎಲ್ಲವೂ ದೂರವಾಗುತ್ತದೆ. ಕುಟುಂಬದಲ್ಲಿ ಐಶ್ವರ್ಯ, ಆರೋಗ್ಯ, ಸಂತೋಷ ಹರಿದು ಬರುತ್ತದೆ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಇಲ್ಲಿ ದೇವಿಯನ್ನು ಶಾಕಾಂಬರಿ ಅಮ್ಮ ಎಂದು ಕೂಡ ಕರೆಯಲಾಗುತ್ತದೆ. ಶಾಕ ಅಂದರೆ ತರಕಾರಿಗಳು, ಅಂಬರಿ ಅಂದರೆ ಆಹಾರ. ಅನ್ನದಾತೆಯಾಗಿರುವ ತಾಯಿ ಶಾಕಾಂಬರಿ ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಸುಖ ಶಾಂತಿ ನೀಡುವುದಾಗಿ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ರಾಹುಕಾಲ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಸಾವಿರಾರು ಭಕ್ತರು ಬಂದು ದರ್ಶನ ಮಾಡುತ್ತಾರೆ. ವಿಶೇಷವಾಗಿ ಬನಶಂಕರಿ ಜಾತ್ರೆ ಸಮಯದಲ್ಲಿ ದೇವಾಲಯದ ಮಹಿಮೆ ಇನ್ನಷ್ಟು ಹೆಚ್ಚಾಗುತ್ತದೆ. ಹೆಚ್ಚಾಗಿ ಭಕ್ತರು ನೀರು, ಎಣ್ಣೆ ಅಥವಾ ದೀಪ ಹಚ್ಚುವ ಮೂಲಕ ತಾಯಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಎಣ್ಣೆ ದೀಪ ಹಚ್ಚುವುದು ಇಲ್ಲಿ ಅತ್ಯಂತ ಮಹತ್ವ ಹೊಂದಿದೆ. ಇದು ಅಜ್ಞಾನವನ್ನು ದೂರ ಮಾಡುತ್ತದೆ, ಬೆಳಕು ಮತ್ತು ಜ್ಞಾನವನ್ನು ನೀಡುತ್ತದೆ ಎಂಬ ಸಂದೇಶ. ಇದು ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದ ನಾನಾ ಭಾಗಗಳಲ್ಲೂ ಭಕ್ತರು ಈ ದೇವಾಲಯಕ್ಕೆ ಬಂದು ತಾಯಿಗೆ ನಮಸ್ಕರಿಸುತ್ತಾರೆ. ತಾಯಿ ಬನಶಂಕರಿ ಸದಾ ತನ್ನ ಮಕ್ಕಳ ಹಿತಕಾಮನೆಗಾಗಿ ಕಾದಿರುವ ದಿವ್ಯ ರೂಪವೆಂದು ಎಲ್ಲರೂ ನಂಬುತ್ತಾರೆ. ಅಮ್ಮನ ಕೃಪೆಯಿಂದ ಪ್ರತಿಯೊಬ್ಬರ ಬದುಕು ಸುಖ ಶಾಂತಿಯಿಂದ ತುಂಬಿರಲಿ ಎಂದು ನಾನು ಹಾರೈಸುತ್ತೇನೆ. ಧನ್ಯವಾದಗಳು.